ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇವತ್ತಿನ ಸಂಚಿಕೆಯನ್ನು ಹೇಳಲು ನಾನು ತುಂಬ ಸಂತೋಷದಿಂದ ಹಾಗೂ ಕಾತುರದಿಂದ ಕಾಯುತ್ತಿದ್ದೇನೆ. ನೀವು ಕೂಡ ಇಂದಿನ ಕಥೆಯನ್ನು ಕೇಳಲು ಆಸಕ್ತಿ ಹೊಂದಿದ್ದರೆ ವಿಡಿಯೋ ಇಷ್ಟವಾದ ಕ್ಷಣವೇ ಒಂದು ಲೈಕ್. ಮೊದಲಿಗೆ ಅಜಿತ್ ಅವರು ವಂಶಿಯವರಿಗೆ, ಹಾಗೇನಿಲ್ಲ, ನೀವೇ ನನ್ನ ಬಗ್ಗೆ ಏನೇನೋ ಯೋಚನೆ ಮಾಡಿ ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ಆಗ ವಂಶಿ, ಹೌದಾ ಸಾಹೇಬ್ರೆ? ಆಗ ಅಜಿತ್ ಅವರು, ವಂಶಿ ಯಾಕೆ ಈ ಥರ ಹೇಳಿದರು ಅಂತ ಹೇಳಿ ಭೂಮಿ ಹತ್ರ ಮಾತು ಕಂಟಿನ್ಯೂ ಆಗುವಷ್ಟರಲ್ಲಿ ಭೂಮಿ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಲು ಅಷ್ಟೇ. ಆಗ ಭೂಮಿ, ಹೌದು, ನನಗೇ ತಾಳ್ಮೆ ಇಲ್ಲ ಬಿಡಿ ಅಂತ ಒಳಗೆ ಹೋಗ್ತಾರೆ. ಆಗ ವಂಶಿ, ಭೂಮಿಯವರಿಗೆ ಕ್ಲಾರಿಟಿ ಸಿಕ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮಗೆ ಸಿಕ್ಕಿರ್ಬೋದಲ್ವಾ? ಆಗ ಅಜಿತ್, ನನಗೆ ನನ್ನ ಹೆಂಡತಿ ಬಗ್ಗೆ ತುಂಬ ಕ್ಲಾರಿಟಿ ಇದೆ ವಂಶಿಯವರೇ, ಹಾಗಾಗಿ ಇನ್ನೊಬ್ಬರು ಶ್ಯೂರಿಟಿ ಬೇಕಾಗಿಲ್ಲ. ಮತ್ತೆ ವಂಶಿಯವರೇ, ನಿಮ್ಮ ಮೈಸೂರು ಕೆಲಸ ಯಾವಾಗ ಮುಗಿಯುತ್ತೆ? ಇನ್ನು ಎಷ್ಟು ದಿನ ಇಲ್ಲೇ ಇರೋ ಪ್ಲ್ಯಾನ್? ಆಗ ವಂಶಿ, ಗೊತ್ತಿಲ್ಲ ಅಂತಾರೆ. ಕಾಲ್ ಬರುತ್ತೆ, ಕಾಲಲ್ಲಿ ಮಾತಾಡ್ತಾರೆ ವಂಶಿ. ಆ ಕಡೆ ವಂಶಿ ಹೋದ ತಕ್ಷಣ, ಆದಷ್ಟು ಬೇಗ ನೀನು ಹೋದರೆ ನಾನು ನೆಮ್ಮದಿಯಾಗಿರ್ಬೋದು ಅಂತಾರೆ ಅಜಿತ್. ಭೂಮಿ ರೂಮಲ್ಲಿ ಒಬ್ಬಳೇ ಮಾತಾಡ್ತಿರ್ತಾಳೆ. ನನ್ನ ಮೇಲೆ ಇಷ್ಟು ಸದ್ರ ಬಂದುಬಿಡ್ತಾ ನಿಮಗೆ? ಇವತ್ತು ಬನ್ನಿ, ನಿಮ್ಮ ಕಾಲು ಮುರಿದ್ಬಿಟ್ಟು ಕಳಿಸ್ತೀನಿ. ಅಜಿತ್ ರೂಮಿಗೆ ಬರ್ತಾರೆ. ಆಗ ಭೂಮಿ ಕಾಲು ಮುರಿದ್ಬಿಡ್ಬೇಕು. ಅಜಿತ್ ರೂಮಿಗೆ ಬರ್ತಾರೆ. ಆಗ ಭೂಮಿ ಕಾಲು ಮುರಿದ್ಬಿಡ್ಬೇಕು. ಆಗ ಅಜಿತ್, ಭೂಮಿ, ಏನು ಮಾಡ್ತಿದೀಯಾ ನೀನು? ಆಗ ಭೂಮಿ, ಯಾಕೆ ಕಾಣ್ತಿಲ್ವಾ? ಆಗ ಅಜಿತ್, ಇಷ್ಟು ಚಿಕ್ಕ ವಿಚಾರಕ್ಕೆ ಇಷ್ಟು ದೊಡ್ಡ ನಿರ್ಧಾರ ತಗೊತಿದೀಯಾ ನೀನು? ಆಗ ಭೂಮಿ, ಇವತ್ತು ಇಷ್ಟು, ನಾಳೆ ಇನ್ನೂ ದೊಡ್ಡದಾಗುತ್ತೆ, ಎಲ್ಲ ಮಿತಿಮೀರಿ ಹೋಗುತ್ತೆ. ಆಗ ಅಜಿತ್, ಇದೊಂದು ಸಲ ಕ್ಷಮಿಸಬಾರ್ದಾ ಪ್ಲೀಸ್? ಆಗ ಭೂಮಿ, ಅದಕ್ಕೆ ಕೈಲಿನ್ನೂ ಪೊರ್ಕೆ ಬಂದಿಲ್ಲ. ಆಗ ಅಜಿತ್ ಭೂಮಿ ಹತ್ರ ಬಂದು, ನೀನು ಎಲ್ಲಿ ಹೋಗೋದಕ್ಕೂ ನಾನು ಬಿಡೋಲ್ಲ. ಇನ್ನು ನಮ್ಮ ಕಾಂಟ್ರಾಕ್ಟ್ ಮುಗಿಯೋದಕ್ಕೆ 3 ಮಂತ್ಸ್ ಇದೆ ಭೂಮಿ. ನಾನಿನ್ನ ಹೋಗೋದಕ್ಕೆ ಬಿಡೋದೇ ಇಲ್ಲ, ಚಾನ್ಸೇ ಇಲ್ಲ. ನಿನಗೆ ನಿಜವಾದ ಗಂಡ ಅಲ್ಲ, ಹೌದು. ಕಾಂಟ್ರಾಕ್ಟ್ ಮುಗಿಯೋವರೆಗೂ ನೀನು ನನ್ನ ಮಾತು ಕೇಳಲೇಬೇಕು. ಆಗ ಭೂಮಿ, ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಆಗ ಅಜಿತ್ ಅವರು, ಇನ್ನೂ 3 ತಿಂಗಳಿಗೆ ಕಾಂಟ್ರಾಕ್ಟ್ ಮುಗಿಯೋದು ಬಾಕಿ ಇದೆ. ಅಲ್ಲಿಯವರೆಗೂ ನೀನು ನನ್ನ ಹೆಂಡತಿ ಅಲ್ವಾ? ನೀನು ಮನೆ ಬಿಟ್ಟು ಹೋಗಬಾರ್ದು ಅಷ್ಟೇ. ನೀವೇನು ಲೂಸಾ ಸಾಹೇಬ್ರೆ? ಅಲ್ಲ, ನಾನು ಯಾವಾಗ ಮನೆ ಬಿಟ್ಟು ಹೋಗ್ತೀನಿ ಅಂದೆ? ಮತ್ತೀಗ ದಡಾರ್ ಬಡಾರ್ ಅಂತ ಕಬೋರ್ಡ್ ಹಾಕಿ ಪ್ಯಾಕಿಂಗ್ ಮಾಡಿಕೊಂಡು ನಿಂತಿದೆಯಲ್ಲ, ಯಾಕೆ ಅಂತಾರೆ ಅಜಿತ್. ಆಗ ಭೂಮಿ, ದಡ್ಡ ಕಬೋರ್ಡ್ ಒಳಗಡೆ ಜಿರಳೆ ಸೇರಿಕೊಂಡು ಬಟ್ಟೆ ಎಲ್ಲ ಹಾಳು ಮಾಡುತ್ತಿದೆ, ಅದಕ್ಕೆ ಜಿರಳೆ ಔಷಧಿ ಇಡೋಣ ಅಂತ. ಆಗ ಅಜಿತ್, ಗೊತ್ತಿತ್ತು, ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಆದರೂ ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ ಸಾಹೇಬ್ರೆ. ನಿಮ್ಮ ಬಾಯಿಂದ ಕಾಂಟ್ರಾಕ್ಟ್ ಅನ್ನೋ ಪದ ಬಂದಾಗೇ ಗೊತ್ತಾಯಿತು ನೀವು ಎಷ್ಟು ತಮಾಷೆ ಮಾಡ್ತಿದ್ದೀರಾ ಅಂತ. ನೀವು ನನ್ನ ಮೇಲೆ ಅನುಮಾನ ಪಟ್ಟಿರಿ ಅನ್ನೋ ಕಾರಣಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದ್ಕೊಂಡ್ರಾ? ಆಗ ಅಜಿತ್, ಪ್ರಾಮಿಸ್ ಇಲ್ಲ, ನಾವಿಬ್ಬರು ಬೇರೆ ಆಗ್ತೀವಿ ಅಂತ ನಾನು ಹೇಗೆ ಅನ್ಕೊತೀನಿ ಚಿನ್ನ? ಆಗ ಭೂಮಿ, ರೈಲು ಹಳಿ ತಪ್ಪಿದೆ ಅಂತ ಗೊತ್ತು, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ಅತಿ ಆದರೆ ಅಮೃತನೂ ವಿಷ. ಆಗ ಅಜಿತ್, ಹೇ, ಈ ಮಾತು ನನಗಲ್ಲ, ನಿಮಗೇನೆ ಸಾಹೇಬ್ರೆ. ನೀವು ಆ ವಂಶಿಯವರ ವಿಚಾರದಲ್ಲಿ ಅತಿಯಾಗಿ ನಡ್ಕೊತಿರೋದು ನೋಡಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸಿಕೊಳ್ಳಿ. ನನಗೆ ವಂಶಿಯವರ ಮೇಲೆ ಯಾಕೆ ಇಷ್ಟೊಂದು ಆಸಕ್ತಿ ಎಂದರೆ, ನಮ್ಮ ಮನೆಯಲ್ಲಿ ಒಬ್ಬಳು ಮದುವೆ ಆಗದಿರೋ ಹುಡುಗಿ ಇದ್ದಾಳಲ್ಲ, ಅದಕ್ಕೆ. ಅಲ್ಲ, ವಂಶಿ ಅವರಿಂದ ನನಗೇನೂ ತೊಂದರೆ ಆಗುತ್ತೆ ಅಂತ ನಿಮಗೆ ಯಾಕೆ ಸಾಹೇಬ್ರೆ ಭಯ? ಪಾಪ ಆ ಮನುಷ್ಯ ಅಂಥವನಲ್ಲ ಅಂದರೆ ನಾನು ಅಂತಾರೆ ಅಜಿತ್. ಆಗ ಭೂಮಿ, ನೀವು ಸರಿಗಿಲ್ಲ, ನಿಮ್ಮ ಬುದ್ಧಿನೂ ಸರಿಗಿಲ್ಲ. ಎಲ್ಲರೂ ಮನುಷ್ಯರು ಶುದ್ಧವಾಗಿರಬೇಕು ಅನ್ನೋರು ನಿಮ್ಮ ಮನಸ್ಸೇ ತಿಳಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಹೇಗೆ ಸಾಹೇಬ್ರೆ? ನನ್ನ ಮೇಲೆ ನಿಮಗೆ ಅನುಮಾನ ಅಲ್ವಾ? ಐ ಹೇಟ್ ಯು. ಏನಂದೆ ಅಂತಾರೆ ಅಜಿತ್. ಆಗ ಭೂಮಿ, ಹೇಳಿದ್ದು ಕೇಳಿಸ್ತು ತಾನೆ? ಭೂಮಿ, ಸಾರಿ, ನಿನಗೆ ತುಂಬ ಬೇಜಾರು ಮಾಡಿಬಿಟ್ಟೆ, ನಿನಗೆ ಹೇಳಿದ್ದು ಸಾರಿ ಅಂತ. ಇದನ್ನು ಕ್ಲೋಸ್ ಮಾಡಿ ಮೇಲೆ ಎತ್ತಿಡಿ ಅಂತ ಹೇಳಿ ಹೊರಗೆ ಹೋಗ್ತಾರೆ ಭೂಮಿ. ನಾನು ಈ ಸೂಟ್ಕೇಸ್ನ ಎತ್ತಿಡಬೇಕಾ? ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಈ ಮುನಿಯಮ್ಮನ ಮುನುಸು ಕಡಿಮೆ ಮಾಡೋದು ಹೇಗೆ ಅಂತ ಯೋಚಿಸ್ತಾ ನಿಂತ್ಕೊತಾರೆ. ಬೆಳಿಗ್ಗೆ ಅಜಿತ್ ರಂಗೋಲಿ ಹಾಕ್ತಾ, ದೊಡ್ಡ ರೌಡಿಯಿಂದ ಪುಡಿ ರೌಡಿವರೆಗೂ ನನ್ನ ಸ್ಟೇಷನ್ ಲಿಮಿಟ್ನಲ್ಲಿ ಅದೆಂಥ ಇನ್ಫ್ಲುಯೆನ್ಸ್ ಪೀಪಲ್ ಇದ್ದರೂ ನನ್ನ ಕಂಟ್ರೋಲ್ಗೆ ತಗೋತೀನಿ, ಆದರೆ ಈ ರಂಗೋಲಿ ಪುಡಿನ ಮಾತ್ರ ನನ್ನ ಕಂಟ್ರೋಲ್ಗೆ ತಗೊಳ್ಳೋಕ್ಕೆ ಆಗ್ತಿಲ್ಲ. ಬರೀ ರಂಗೋಲಿ ಥರ ಇದ್ದ ಲೈಫ್ ನನ್ನ ಹೆಂಡತಿ ಬಂದ ಮೇಲೆ ಕಲರ್ಫುಲ್ ಆಯಿತು ಅಂತ ಬೇರೆ ಹೇಳಿಬಿಟ್ಟಿದ್ದೀನಿ. ಈಗ ನೋಡಿದರೆ ಕರೆಕ್ಟಾಗಿ ಒಂದು ಲೈನು ಎಳೆಯೋಕ್ಕೆ ಬರ್ತಿಲ್ಲ. ಇಷ್ಟು ಬೇಗ ಸೋಲು ಒಪ್ಕೋಬಾರ್ದು. ಇಷ್ಟು ಬೇಗ ಸೋಲು ಈ ಅಜಿತ್ಗೆ ಆಗೋದು ಇಲ್ಲ. ಏನಾದರೂ ಸರಿ, ಇವತ್ತು ಈ ರಂಗೋಲಿನ ಬಿಡಿಸಲೇಬೇಕು. ಪಾಪ ಸಾಹೇಬ್ರು ನನ್ನ ಕೋಪ ಮಾಡ್ಕೊಂಡಿದ್ದೀನಿ ಅಂತ ರಂಗೋಲಿ ಹಾಕಿ ಸಮಾಧಾನ ಮಾಡಬೇಕು ಅಂತ ನೋಡ್ತಿದ್ದಾರೆ. ಅವರು ಏನೇ ಮಾಡಿದರೂ ನಾನು ಕರಗಬಾರ್ದು. ನನ್ನ ಮೇಲೆ ಅನುಮಾನ ಪಡ್ತೀರಲ್ವಾ ನೀವು? ಮಾಡ್ತೀನಿ ಇರಿ. ನಿಮಗೆ ಯಾಕೆ ಈ ರಂಗೋಲಿ ಹಾಳು ಮಾಡ್ತಿದ್ದೀರಾ ನೀವು?
ಅಲ್ಲ ಭೂಮಿ, ಸುಮ್ಮನಿರಿ, ಮಾತಾಡಬೇಡಿ ನೀವು. ಹೆಣ್ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸ ಏನು ಗೊತ್ತಾ? ಚೆನ್ನಾಗಿ ಬಾಗಿಲು ತೊಳೆದು ಸುಂದರವಾದ ರಂಗೋಲಿ ಹಾಕುವುದು. ಅದನ್ನು ಹಾಳು ಮಾಡ್ತಿದ್ದೀರಲ್ಲ ನೀವು. ಆಗ ಅಜಿತ್, ರಾತ್ರಿ ಕೋಪ ಕಡಿಮೆ ಆಗಿಲ್ವಾ ಸಾಹೇಬ್ರೆ? ಬೈ ಚಾನ್ಸ್ ರಂಗೋಲಿ ಸರಿಯಾಗಿ ಹಾಕೋಕ್ಕಾಗದೆ ಚುಕ್ಕಿ ಮಿಸ್ ಆಗಿ ಎಳೆ ತಪ್ಪಾಗಿ ಈ ರೀತಿ ಏನೋ ಒಂದಾದರೆ ಹೆಣ್ಣು ಮಕ್ಕಳಿಗೆ ಅವತ್ತಿನ ದಿನ ಮೂಡೇ ಹಾಳಾಗಿಬಿಡುತ್ತೆ. ಗೊತ್ತಿಲ್ವಾ ಅದು ನಿಮಗೆ? ಆಗ ಅಜಿತ್, ಇವಾಗ ನೀನು ಹೇಳಿಕೊಟ್ರೆ ಅದನ್ನು ನಾನು ಸರಿ ಮಾಡ್ಕೊಂಡು ಬಿಡ್ತೀನಿ. ಆಗ ಭೂಮಿ, ನೀವು ಸರಿ ಮಾಡ್ಕೊತೀರಾ? ಇದು ಸರಿ ಮಾಡ್ಕೊಳ್ಳೋ ಕೆಲಸನ ಎಡವಟ್ಟು ಕೆಲಸ ಮಾಡ್ತಿದ್ದೀರಾ. ಆಗ ಅಜಿತ್, ಎಡವಟ್ಟು ಆಗಿದೆ ಒಪ್ಕೊತೀನಿ. ನೀನು ಅದನ್ನು ಸರಿ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳಿಕೊಟ್ಟರೆ ಕಲ್ತ್ಕೊಂಡು ಬಿಡ್ತೀನಿ. ನಾ ಸ್ಲೋ ಲರ್ನರ್ ಅಲ್ಲಪ್ಪ. ನಾನು ನೀನು ಹಾಕೋದನ್ನು ಒಂದು ಸಾರಿ ನೋಡಿದರೆ ಸಾಕು, ಪಟ್ ಅಂತ ನೀ ಹೆಂಗೆ ಹಾಕ್ತೀಯೋ ಹಾಗೆ ಹಾಕ್ತೀನಿ ಗೊತ್ತಾ? ಫಾಸ್ಟ್ ಲರ್ನರ್. ಎಷ್ಟು ಚೆನ್ನಾಗಿ ಹಾಕ್ತಿದ್ದೀಯಾ ರಂಗೋಲಿ ಭೂಮಿ, ನಾನು ಬಣ್ಣ ತುಂಬಲಾ? ಆಗ ಭೂಮಿ, ಸರಿ ಆಯಿತು ತಗೊಳ್ಳಿ. ಆಗ ಅಜಿತ್, ಬಣ್ಣಗಳು ಮನಸ್ಸನ್ನು ಖುಷಿಪಡಿಸುತ್ತಂತೆ. ಅದಕ್ಕೆ ಭೂಮಿ, ಪ್ಲೀಸ್ ಈ ಥರ ಇರಬೇಡ. ನೀನು ನನಗೆ ಸುತ್ತಿ ಬಳಸಿ ಮಾತಾಡಿ ಇಷ್ಟ ಇಲ್ಲ. ನೀನು ಈ ಥರ ಮುಖ ಮಾಡಿಕೊಂಡು ಇರಬೇಡ, ನನಗೆ ನೋಡೋದಕ್ಕೆ ಆಗೋದಿಲ್ಲ. ನಿನ್ನೆ ರಾತ್ರಿನೇ ಸಾರಿ ಕೇಳಿದೆ ತಾನೆ? ನೀವು ಸಾರಿ ಕೇಳಿಬಿಟ್ರೆ? ಆಗ ಅಜಿತ್, ಈಗ ನಿನ್ನ ಕೋಪ ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕು? ಈಗ ನಾನೊಂದು ಸೀರಿಯಸ್ ಜೋಕ್ ಹೇಳ್ತೀನಿ ನೋಡಿ ಸಾಹೇಬ್ರೆ. ಮೊದಲು ಸೀರಿಯಸ್ ಆಗ್ತಿರೋ ಅಥವಾ ಜೋಕ್ ಹೇಳ್ತಿರೋ ಅದನ್ನು ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ. ಆಗ ಅಜಿತ್, ಪೊಲೀಸ್ ಲೈಫಲ್ಲಿ ಎಷ್ಟೇ ಟೆನ್ಷನ್ ಇದ್ದರೂ ಕಂಟ್ರೋಲ್ ರೂಮ್ಗೆ ಹೋಗಿದ ತಕ್ಷಣ ಎಲ್ಲ ಸಿಚುವೇಶನ್ ಕಂಟ್ರೋಲ್ ಮಾಡಿಬಿಡ್ತೀವಿ. ಆದರೆ ಹೆಂಡತಿ ಹತ್ತಿರ ಮಾತ್ರ ಈ ಕಂಟ್ರೋಲ್ ಅನ್ನೋ ಕೀನ ಕಳ್ಕೊಂಡ್ಬಿಡ್ತೀವಿ. ಇದು ಜೋಕಾ? ನಗು ಬರಲಿಲ್ಲ. ಬೇರೆ ಏನಾದರೂ ಟ್ರೈ ಮಾಡಿ. ಆಗ ವಂಶಿ ಬಂದು, ಗುಡ್ ಮಾರ್ನಿಂಗ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಜಿತ್. ಆಗ ಅಜಿತ್ ಹಾಗೂ ಭೂಮಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ವಂಶಿಗೆ. ಆಗ ವಂಶಿ, ವಾವ್, ನಿಮ್ಮಿಬ್ಬರ ಮಧ್ಯೆ ಏನು ಅನ್ಯೋನ್ಯತೆ, ಕಲರ್ಫುಲ್ ರೊಮ್ಯಾನ್ಸ್ ಮಾಡ್ಕೊತಿದ್ದೀರಾ. ಆಗ ಅಜಿತ್, ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರಬೇಕಲ್ಲ ವಂಶಿಯವರೇ. ನೀವು ಆದಷ್ಟು ಬೇಗ ಒಂದು ಮದುವೆ ಆಗಿಬಿಟ್ಟು ಜಂಟಿ ಆಗಿಬಿಡಿ. ಆಗ ವಂಶಿ, ನಿಮಗೆ ಸಿಕ್ಕಂಥ ಹೆಂಡತಿ ನನಗೆ ಸಿಕ್ಕಾಗ ಜಂಟಿ ಆಗೋದೇ. ಭೂಮಿ ಅಜಿತ್ ಮಾತಾಡ್ತಿರ್ತಾರೆ. ಆಗ ಭೂಮಿ, ನಮ್ಮ ಈ ಅಗ್ರಿಮೆಂಟಲ್ಲಿ ಇನ್ನೂ 3 ತಿಂಗಳು ಯಾವಾಗ ಮುಗಿದು ಹೋಗುತ್ತೋ ಅಂತ ಕಾಯುತ್ತಿದ್ದೇನೆ ಅಂದು ಒಳಗೆ ಹೋಗ್ತಾರೆ. ಆಗ ಅಜಿತ್ ಬೇಜಾರು ಮಾಡಿಕೊಂಡು ನಿಂತ್ಕೊತಾರೆ. ಇದರಲ್ಲಿ ಭೂಮಿದು ಯಾವ ತಪ್ಪೂ ಇಲ್ಲ. ನಾವು ಮದುವೆಯಾಗಿದ್ದೇ ಈ ಒಪ್ಪಂದದ ಮೇಲೆ ಅಲ್ವಾ, ಒಬ್ಬರಿಗೊಬ್ಬರು ಬಾಂಡಿಂಗ್ ಬೆಳೆಸ್ಕೋಬಾರ್ದು ಅಂತ. ಆದರೆ ಈಗ ನಂದೇ ತಪ್ಪು ಭೂಮಿ ಮೇಲೆ ಬಾಂಡಿಂಗ್ ಬೆಳೆಸ್ಕೊಂಡಿರೋದು. ವಂಶಿ ಕಿಚನ್ಗೆ ಬಂದು, ಗುಡ್ ಮಾರ್ನಿಂಗ್ ಮದರ್ ಯೂನಿವರ್ಸ್, ಏನು ಮಾಡ್ತಿದೀಯಾ? ಗುಡ್ ಮಾರ್ನಿಂಗ್ ಕಣೋ ವಂಶಿ. ಅಲ್ವೋ, ಇದೇನಿದು ಹೊಸದಾಗಿ ಏನೋ ಕರಿತಿದೀಯಾ ಮಿಸ್ ಯೂನಿವರ್ಸ್? ಕೇಳಿದ್ದೀನಿ. ಇದ್ಯಾವುದಪ್ಪ? ಇದು ಮದರ್ ಯೂನಿವರ್ಸ್. ಹೌದು, ಒಂಥರ ಸೇಮ್ ಟು ಸೇಮ್. ಇಡೀ ಯೂನಿವರ್ಸಲ್ಲಿ ಬೆಸ್ಟ್ ಮಮ್ಮಿ ಅಂದರೆ ಅದು ನೀವೇ. ಇದು ನಾನು ಕೊಡ್ತಿರೋ ಅವಾರ್ಡ್ ನಿಮಗೆ. ಹೌದೇನೋ? ಥ್ಯಾಂಕ್ ಯು. ಈ ಮಾತು ಹೇಳಿ ನೀನು ನನಗೆ ಖುಷಿ ಪಡಿಸಿದೆ ಅಲ್ವಾ? ಈಗ ನಾನು ನಿನಗೆ ಏನೋ ಕೊಡ್ತೀನಿ. ಏನೋ ತಿನ್ನಿಸುತ್ತಾರೆ ಸಂಗೀತ ವಂಶಿಗೆ. ಆಗ ವಂಶಿ, ನೀವೇನಾದರೂ ಕುಕ್ಕಿಂಗ್ ಕಾಂಪಿಟೇಷನ್ಗೆ ಹೋದರೆ ನೀವೇ ಫಸ್ಟ್ ಬಿಡಿ. ಹೌದೇನೋ? ಮನೆಯಲ್ಲಿ ಎಲ್ಲರೂ ಹಾಗೆ ಅಂತಿರ್ತಾರೆ. ಸರಿ ವಂಶಿ, ನೀನು ಯಾವಾಗಲೂ ಹೇಳುತ್ತಿದ್ದೆ ನಮ್ಮಜ್ಜಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ಅಜ್ಜಿ ಏನಾದರೂ ಹೇಳಿದಾರಾ ನಿಮ್ಮ ತಾಯಿ ಹೇಗೆ ಅಡುಗೆ ಮಾಡ್ತಿದ್ರು ಅಂತ? ಆಗ ವಂಶಿ, ಅಜ್ಜಿ ಹೇಳ್ತಾನೆ ಇರ್ತಾರೆ, ನಮ್ಮಮ್ಮ ಹಬ್ಬದ ಅಡುಗೆ ಸಖತ್ತಾಗಿ ಮಾಡ್ತಾರಂತೆ, ಸ್ಪೆಷಲಿ ಸ್ವೀಟ್ ಎಲ್ಲ ಅದ್ಭುತವಾಗಿ ಮಾಡ್ತಾರಂತೆ. ಆದರೆ ಅವರ ಕೈತೂತು ತಿನ್ನೋ ಭಾಗ್ಯ ನನಗೆ ಸಿಕ್ಕಿಲ್ಲ ನೋಡಿ. ವಂಶಿ, ಬೇಜಾರು ಮಾಡ್ಕೋಬೇಡ್ವೋ, ಯಾರ್ಯಾರ ಋಣ ಎಷ್ಟು ಇರುತ್ತೋ ಅಷ್ಟೇ. ಅದು ಸರಿ, ನಿಮ್ಮ ತಂದೆ ತಾಯಿ ಬಗ್ಗೆ ಇನ್ನೇನು ಗೊತ್ತು ನಿನಗೆ? ಸಂಬಂಧ ದೊಡ್ಡದಾಗ್ತಿದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನಿನಗೆ ಹೇಳಬೇಕು ಅನಿಸಿದರೆ ಹೇಳು, ಬಲವಂತ ಏನಿಲ್ಲ. ಏನಮ್ಮ, ನೀವು ನನಗೆ ಮದುವೆ ಫಿಕ್ಸ್ ಮಾಡಬೇಕು ಅಂತ ಅನ್ಕೊತಿದ್ದೀರಾ? ಅದರಲ್ಲಿ ಏನು ತಪ್ಪು? ನೀನು ನನ್ನ ಮಗನ ಥರಾನೇ. ತಾಯಿ ಆದವಳು ಮಗನ ಮದುವೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಹೇಳು? ತಪ್ಪೇನಿಲ್ಲ ಅಮ್ಮ, ಅಜ್ಜಿ ತಾತ ಇದ್ದಾರಲ್ಲ. ಆಗ ಭೂಮಿ ಕಿಚನ್ಗೆ ಬಂದು, ಏನು ಅಮ್ಮ ಮಗ ಇಬ್ಬರು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಏನಿಲ್ಲ ಭೂಮಿಯವರೇ, ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊತಿದ್ದೆ ಅಷ್ಟೇ. ಹಾಗಾದರೆ ನಮ್ಮ ಅತ್ತೆನೇ ಕರೆಕ್ಟು. ಅತ್ತೆ, ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಸಾಸಿವೆನೇ ಖಾಲಿ ಆಗಿಬಿಟ್ಟಿದೆ. ಹೌದಾ? ಪಲ್ಲವಿ ರೇಷನ್ ಎಲ್ಲ ತಂದು ಸ್ಟೋರೂಮಲ್ಲಿ ಇಟ್ಟಿರಬೇಕು, ನಾನು ತಂದು ಕೊಡ್ತೀನಿ. ಇರು, ನೀವು ಮಾತಾಡ್ತಾ ಇರಿ. ಭೂಮಿ ಮತ್ತು ವಂಶಿ ಸೇರಿ ಒಂದು ಡಬ್ಬಿ ಬಾಯ್ ಓಪನ್ ಮಾಡ್ತಾರೆ. ಆಗ ಅಲ್ಲಿಗೆ ಅಜಿತ್ ಬರ್ತಾರೆ. ಆಗ ಭೂಮಿ, ನೀವು ನನಗೆ ಎಷ್ಟು ಸಹಾಯ ಮಾಡ್ತೀರಾ? ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿನೇ ವಂಶಿಯವರೇ. ಆಗ ವಂಶಿ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಾ? ಹಾಗೆ ನೋಡೋಕ್ಕೆ ಹೋದರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಏಕೆಂದರೆ ನೀವು ನನ್ನ ಜೀವ ಉಳಿಸಿದ್ದೀರಾ. ನಿಮ್ಮ ಜೊತೆ ನಾನು ಏನು ಮಾಡೋಕ್ಕೂ ರೆಡಿ. ಅಜಿತ್ ಅವರೇ, ಒಗ್ಗಟ್ಟಿನಲ್ಲಿ ಬಲ ಇದೆ. ಈ ಬಾಕ್ಸ್ ನಮಗೆ ತೋರಿಸಿಕೊಡ್ತು ನೋಡಿ. ಆಗ ಅಜಿತ್ ಪ್ರತ್ಯಕ್ಷವಾಗಿ ನೋಡಿದೆ, ನಂದೇ ಪುಣ್ಯ.
ಆಗ ಭೂಮಿ, ಮನುಷ್ಯನಿಗೆ ಒಗ್ಗಟ್ಟಿನ ಮನೋಭಾವನೆ ಇರಬೇಕು, ಸಿಟ್ಟಿನ ಮನೋಭಾವ ಅಲ್ಲ. ಹಾಗೆ ಮಾಡೋ ಒಬ್ಬಟ್ಟೂ ಕಹಿ ಕಹಿಯಾಗೇ ಇರುತ್ತೆ ಅಲ್ವಾ ವಂಶಿಯವರೇ? ವಾವ್ ಭೂಮಿಯವರೇ, ಏನು ಮಾತಂತ ಹೇಳಿದ್ರಿ, ಸೂಪರ್, ಫ್ಯಾಂಟಾಸ್ಟಿಕ್. ನೋಡಿ ಮತ್ತೆ ಭೂಮಿ, ನಾವಂದರೆ ಸುಮ್ಮನೆನಾ? ಆಗ ಅಜಿತ್, ಏನು ಭೂಮಿ ನೀನು ಮನೆಗೆ ಗೆಸ್ಟ್ ಆಗಿ ಬಂದಿರೋರ ಹತ್ರ ಕೆಲಸ ಮಾಡಿಸ್ತಿದೆಯಲ್ಲ, ನನ್ನು ಅಥವಾ ಶ್ರವಣ್ ಮಾವನ್ನೋ ನಚ್ಚಿನೋ ಕರೆಯೋದಲ್ವಾ? ಆಗ ವಂಶಿ, ಅಜಿತ್ ಅವರೇನು ನನ್ನ ಹತ್ರ ಸಹಾಯ ಕೇಳಿಲ್ಲ, ಅವರು ಕಷ್ಟಪಡುವುದನ್ನು ನೋಡಿ ನಾನೇ ಹೆಲ್ಪ್ ಮಾಡಿದೆ ಅಷ್ಟೇ. ಮತ್ತೆ ವಂಶಿಯವರೇ, ನಿಮ್ಮ ಕೆಲಸ ಎಲ್ಲಿವರೆಗೂ ಬಂದಿದೆ, ಯಾವಾಗ ನೀವು ಹೊರಡೋದು? ಅಂದರೆ ನಿಮ್ಮ ಅಜ್ಜಿ ಪಾಪ ಒಬ್ಬರೇ ಇರ್ತಾರೆ, ಅದಕ್ಕೆ ಹಾಗೆ ಕೇಳಿದೆ ಅಷ್ಟೇ. ಇಲ್ಲ, ಅಜ್ಜಿಗೆ ಫೋನ್ ಮಾಡಿದೆ, ಅವರು ಆರಾಮಾಗಿ ಬಾ ಅಂತ ಹೇಳಿದರು, ಏನೂ ತೊಂದರೆ ಇಲ್ಲ ಅಂತೆ. ಇನ್ನು ಮೈಸೂರಲ್ಲಿ ಕೆಲಸ ಜಸ್ಟ್ ಸ್ಟಾರ್ಟ್ ಆಗಿರೋದಷ್ಟೇ, ಹಾಗಾಗಿ ಹೋಗುವುದನ್ನು ಇನ್ನೂ ಡಿಸೈಡ್ ಮಾಡಿಲ್ಲ, ನೋಡಬೇಕು. ಸಂಗೀತ ಬಂದು, ಅಜಿತ ನಿನ್ನ ಅಮ್ಮ ಕರಿತಾ ಇದ್ರು, ಏನಮ್ಮ? ಆಗ ಬಂದರೆ ಗೊತ್ತಾಗುತ್ತೆ. ಭೂಮಿ, ನೀನು ತಿಂಡಿ ಮಾಡುವಷ್ಟರಲ್ಲಿ ಬಂದುಬಿಡ್ತೀವಿ. ಆಯಿತು ಬಾರೋ ಹೋಗೋಣ ಅಂತ. ಅಜ್ಜಿ, ಏನಾಯಿತು, ಯಾಕೆ ಬರೋಕೆ ಹೇಳಿದ್ದು, ಏನಾದರೂ ಸಮಸ್ಯೆನಾ? ಆಗ ನಚ್ಚಿ, ಏನು ಬ್ರೋ, ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಕರೀತಾರ ಅಂತ ಯಾಕೆ ಅನ್ಕೋಬೇಕು? ಆಗ ಶ್ರವಣ್, ನಚ್ಚಿ, ಪೊಲೀಸ್ ಕೆಲಸದಲ್ಲಿ ಇದ್ದವರ ಮೈಂಡ್ಸೆಟ್ ವರ್ಕ್ ಆಗೋದೇ ಹೀಗೆ, ಏನು ಮಾಡೋಕ್ಕಾಗಲ್ಲ. ಆಗ ರಾಮನಾರಾಯಣ್, ನಚ್ಚಿ, ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಜನಗಳು ನಿನ್ನ ಹತ್ರ ಬರ್ತಾರೆ, ಜನಗಳಿಗೆ ಸಮಸ್ಯೆ ಆದರೆ ಪೊಲೀಸ್ ಹತ್ರ ಹೋಗ್ತಾರೆ, ಅಷ್ಟೇ ಕತೆ. ಆಗ ಅಜ್ಜಿ, ನಿಮ್ಮ ಹತ್ರ ವಂಶಿ ವಿಚಾರವಾಗಿ ಮಾತಾಡಬೇಕಿತ್ತು. ಆಗ ಅಜಿತ್, ಯಾಕಜ್ಜಿ, ಏನಾಯಿತು? ವಂಶಿ ಏನಾದರೂ ತಪ್ಪು ಮಾಡಿದ್ನಾ? ಅದೇನು ಮಾಡಿದ ಅಂತ ಹೇಳಿ ಇಮಿಡಿಯೇಟಾಗಿ ಮನೆಯಿಂದ ಆಚೆ ಕಳಿಸೋಣ, ಅದಕ್ಕೆ ಹೇಳೋದು, ಯಾರನ್ನೂ ಅಷ್ಟು ಸುಲಭವಾಗಿ ನಂಬಾರ್ದು ಅಂತ. ಆಗ ಸಂಗೀತ, ಏ ಅಜಿತ, ಏನು ಮಾತಾಡ್ತಿದೆಯೋ ನೀನು, ನಾವೆಲ್ಲರೂ ವಂಶಿನ ಇಲ್ಲೇ ಉಳಿಸ್ಕೋಬೇಕು ಅಂದ್ಕೊತಿದ್ದೀವಿ, ನೀನು ನೋಡಿದರೆ ಅವನ್ನ ಆಚೆ ಕಳಿಸೋದ್ರ ಬಗ್ಗೆ ಮಾತಾಡ್ತಿದೆಯಲ್ಲೋ? ಅಮ್ಮ, ನನಗೆ ಅರ್ಥ ಆಗಲಿಲ್ಲ ಅಂತಾರೆ ಅಜಿತ್. ಹ್ಞೂ ಕಣೋ, ವಂಶಿ ಎಲ್ಲರ ಜೊತೆ ನಡ್ಕೊಳ್ಳೋದು, ಅವನ ಮಾತು, ಅವನ ನಡವಳಿಕೆ ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ. ನನಗಂತೂ ಅವನು ಈ ಕುಟುಂಬದಲ್ಲಿ ಒಬ್ಬ ಅನಿಸ್ಬಿಟ್ಟಿದೆ ಅಂತ. ಒಳ್ಳೆ ಹುಡುಗ, ಬಿಟ್ಕೊಡೋ ಮನಸ್ಸೇ ಇಲ್ಲ. ಆಗ ಅಜ್ಜಿ, ನನ್ನ ಮೊಮ್ಮಗಳು ಅಂಜುನ ವಂಶಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದು ನನ್ನ ಅಭಿಪ್ರಾಯ, ಇದರ ಬಗ್ಗೆ ನೀವೇನು ಹೇಳ್ತೀರಾ ಹೇಳಿ. ಆಗ ಅಜಿತ್ ಮನಸ್ಸಲ್ಲಿ, ಅವನ ಜೊತೆ ಸಂಬಂಧ ಬೆಳೆಸುವಷ್ಟು ಇವರೆಲ್ಲ ನಂಬಿದ್ದಾರೆ ಅಂದರೆ ವಂಶಿ ನಿಜವಾಗ್ಲೂ ಒಳ್ಳೆಯವನೇ, ನನಗೂ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಭೂಮಿ ಜೊತೆ ಅವನು ಹಾಗೆ ನಡ್ಕೊಳ್ಳೋದು ನನಗೆ ತುಂಬಾ ಇರಿಟೇಟ್ ಆಗುತ್ತೆ. ಒಂದು ವೇಳೆ ವಂಶಿಗೆ ಅಂಜು ಜೊತೆ ಮದುವೆ ಆದರೆ ನನ್ನೆರಡೂ ಪ್ರಾಬ್ಲಮ್ಗಳಿಗೂ ಒಂದೇ ಸೊಲ್ಯೂಷನ್ ಆಗುತ್ತೆ. ಆಗ ನಚಿಕೇತ್, ಅಜ್ಜಿ ಬೆಸ್ಟ್ ಚಾಯ್ಸ್ ಮಾಡಿದ್ದೀರಾ, ವಂಶಿ ಬ್ರೋ ಅಂದರೆ ನನಗೆ ತುಂಬ ಇಷ್ಟ. ಆಗ ಅಜಿತ್, ಅತ್ತೆ ನಿಮಗೇನು ಅನಿಸುತ್ತದೆ, ಅಜ್ಜಿ ಹೇಳುತ್ತಿರುವುದು ನಿಮಗೆ ಓಕೆನಾ? ಆಗ ದೇವಯಾನಿ, ಹುಡುಗನ ನೋಡಿದರೆ ಒಳ್ಳೆಯವನು ಅಂತ ಅನಿಸ್ತಾನೆ, ನೀವೆಲ್ಲರೂ ಹೇಗೆ ಹೇಳ್ತಿರೋ ಹಾಗೆ. ಮೇಲಾಗಿ ಅಂಜುಗೆ 22 ವರ್ಷ ತುಂಬುವುದರೊಳಗೆ ಮದುವೆ ಮಾಡಲೇಬೇಕು, ಅದಕ್ಕೆ ಉಳಿದಿರೋದು ಇನ್ನು 3 ತಿಂಗಳು ಮಾತ್ರ. ಆಗ ಅಜಿತ್, ನಮ್ಮೆಲ್ಲರಿಗೂ ಇಷ್ಟ ಆದ ಅಂತ ನೀವು ಇಷ್ಟಪಡಲೇಬೇಕು ಅಂತ ಅಲ್ಲ, ನಿಮ್ಮ ಒಪಿನಿಯನ್ ಹೇಳಿ. ಆಗ ದೇವಯಾನಿ, ಹಾಗೇನಿಲ್ಲ, ಹುಡುಗ ಎಲ್ರಿಗೂ ಇಷ್ಟ ಆದರೆ ನಂದೇನೂ ಅಭ್ಯಂತರ ಇಲ್ಲ. ಆಗ ರಾಮನಾರಾಯಣ್, ಹುಡುಗ ಒಳ್ಳೆಯವನು ಅಂತ ಹೇಳೋದ್ರಲ್ಲಿ 2 ಮಾತಿಲ್ಲ, ಆದರೂ ನಾವು ಒಂದು ಮಾತು ಅಂಜುನ ಕೇಳೋದು ಒಳ್ಳೆಯದು. ಆಗ ಅಜಿತ್, ಹುಡುಗ ಒಳ್ಳೆಯವನೇ, ಆದರೆ ನಮ್ಮನೆ ಹುಡುಗಿನ ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿದರೆ ಹುಡುಗನ ಬ್ಯಾಕ್ಗ್ರೌಂಡ್ ಒಂದ್ಸಲಿ ಚೆಕ್ ಮಾಡೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಅನ್ಕೊತೀನಿ. ಆಗ ಶ್ರವಣ್, ನಂದು ಇದೇ ಅಭಿಪ್ರಾಯ, ವಂಶಿ ಏನೋ ನಮ್ಮ ಜೊತೆ ಚೆನ್ನಾಗೇ ಇದ್ದಾನೆ, ಬಟ್ ಅವರ ಮನೆಯವರು ಯಾವುದಕ್ಕೂ ಒಂದು ಸಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಡಿಸಿಷನ್ಗೆ ಬರೋದು ಒಳ್ಳೆಯದು. ಆಗ ಅಜ್ಜಿ, ನಿಮ್ಮಿಬ್ಬರ ಪೊಲೀಸ್ ಬುದ್ಧಿ ಎಲ್ಲಿ ಹೋಗುತ್ತೆ ಹೇಳಿ, ಅದೇನು ತಿಳ್ಕೊತಿರೋ ತಿಳ್ಕೊಳ್ಳಿ, ಎಲ್ಲ ಸರಿ ಹೋದ್ಮೇಲೆ ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ. ಆಗ ದೇವಯಾನಿ ಮನಸ್ಸಲ್ಲಿ, ಮದುವೆ ಆಗುತ್ತೋ ಇಲ್ವೋ ಡಿಸೈಡ್ ಮಾಡೋದು ನಾನು, ಮೊದಲು ನನ್ನ ಮಗಳು ಈ ಮನೆಗೆ ಬರಲಿ, ಆಮೇಲೆ ತೋರಿಸ್ತೀನಿ ನಿಮಗೆಲ್ಲ ಸಿನಿಮಾನ. ಆಗ ಅಜಿತ್, ಹಾಂ ಅಜ್ಜಿ, ಆದಷ್ಟು ಬೇಗ ವಂಶಿ ಬಗ್ಗೆ ತಿಳ್ಕೊಳ್ಳೋಣ. ಅಜಿತ್ ಅವರು, ಬೈ ದ ಬೈ ನಚ್ಚಿ, ನೀನು ವಂಶಿ ತುಂಬ ಕ್ಲೋಸ್ ಆಗಿದ್ದೀರಿ ಅಲ್ವಾ, ನಿಂಗೇನು ಅನಿಸುತ್ತೆ? ಆಗ ನಚ್ಚಿ, ವಂಶಿ ಬ್ರೋ ನನಗೆ ಸ್ವಲ್ಪ ಕ್ಲೋಸ್ ಇದ್ದಾರೆ, ಅವರು ಫ್ಯಾಮಿಲಿ ವಿಷಯದ ಬಗ್ಗೆ ನನಗೂ ಏನೂ ಹೇಳಿಲ್ಲ, ನಾನು ಏನೂ ಕೇಳೋಕ್ಕೆ ಹೋಗಿಲ್ಲ. ಅವತ್ತು ನಾವೆಲ್ಲ ಹಾಲಲ್ಲಿ ಕೂತಿರ್ಬೇಕಾದ್ರೆ ಅವರು ಹೇಳಿದ್ರಲ್ಲ, ಅವರೊಬ್ಬರು ಅನಾಥ, ಅಜ್ಜಿನೇ ಅವ್ರನ್ನ ಬೆಳೆಸಿದ್ದು ಅಂತ, ಅಷ್ಟೇ ನನಗೆ ಗೊತ್ತಿರೋದು. ಆಗ ಸಂಗೀತ, ನನ್ನ ಹತ್ರ ಅವರ ಅಜ್ಜಿ ಬಗ್ಗೆ ಮತ್ತು ಅವರ ಊರ ಬಗ್ಗೆ ಹೇಳ್ಕೊಂಡಿದ್ದಾನೆ ಕಣೋ. ಆಗ ಅಜಿತ್, ಹಾಗಾದರೆ ಹೇಳಮ್ಮ, ನಿಂಗೇನು ಗೊತ್ತಿದೆಯೋ ಅದನ್ನು ಹೇಳು, ಸಣ್ಣದಾಗಿ ವಿಷಯ ಗೊತ್ತಾದರೆ ಕಂಪ್ಲೀಟ್ ಜಾತಕನೇ ಎತ್ತಿಟ್ಟಿರ್ತೀನಿ. ಸಾಹೇಬ್ರೆ, ನೀವ್ಯಾಕೆ ಈ ಕಡೆ ಹೋಗ್ತಿದ್ದೀರಾ? ನಾವು ಹೋಗಬೇಕಾಗಿರೋದು ಈ ಕಡೆ, ನಾವು ಸ್ಟೇಷನ್ಗೆ ಹೋಗಬೇಕು, ಅಂದರೆ ಹೀಗೆ ಹೋಗಬಾರ್ದು, ಹೀಗೆ ಹೋಗಬೇಕು ಸಾಹೇಬ್ರೆ.
ನಾನು ಮಾತಾಡ್ತಾ ಇದ್ದೀನಿ, ನೀವು ಹೋಗ್ತಿದ್ದೀರಲ್ಲ, ಸ್ಟೇಷನ್ ದಾರಿ ಮರ್ತೋಗ್ಬಿಟ್ಟಿದ್ದೀರಾ? ಮರೆತು ಹೋಗಿದ್ದರೆ ಹೇಳಿ, ನಾನೇ ದಾರಿ ತೋರಿಸಿಕೊಡುತ್ತೇನೆ. ಈ ಕಡೆ ಹೋಗಬೇಕು. ನಾನು ಅವಾಗ್ಲಿಂದ ಮಾತಾಡ್ತಾ ಇದ್ದೀನಿ. ಸ್ಟೇಷನ್ ಬಿಟ್ಟು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿರಿ? ನಾನು ಮಾತಾಡಬೇಕಂದ್ರೆ ಮೊದಲು ಈ ಗಿಳಿ ಕೊಕ್ಕಿನ ಮೂಗಿನ ಕೆಂಪು ತಣ್ಣಗಾಗಬೇಕು. ಅಂದರೆ ನಿನ್ನ ಕೋಪನ ಕೊನೆ ಮಾಡುವುದಕ್ಕೆ ನಾನು ಇಲ್ಲಿಗೆ ಕರ್ಕೊಂಡು ಬರಬೇಕಾಯ್ತು. ಅಲ್ಲ ಸಾಹೇಬ್ರೆ, ಈ ಬಿಸಿಲಲ್ಲಿ ಇಲ್ಲಿಗೆ? ಆಗ ಅಜಿತ್, ಈ ಬಿಸಿಲು ಕಡಿಮೆ ಮಾಡಲ್ಲ, ಇದೂ ಕಡಿಮೆ ಮಾಡುತ್ತೆ. ನಿನ್ನ ಬಿಸಿ ಬಿಸಿ ಕೋಪನ ಕೋಲ್ಡ್ ಮಾಡಬೇಕು ಅಂತ, ನಿನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಕರ್ಕೊಂಡು ಬಂದೆ. ನನಗೆ ಕ್ರೀಮ್ ಬೇಕಾಗಿಲ್ಲ ಬಿಡಿ. ಯಾಕೆ ಬೇಡ? ಆಗ ಭೂಮಿ, ನೈಸ್ ಮಾಡೋದಕ್ಕೆ ಐಸ್ ಬೇಡ ಅಂತ ಅಂದೆ. ಯಾಕೆ ಹಿಂಗಾಡ್ತಿದೀಯಾ ನೀನು? ನಾನಲ್ಲ ಸಾಹೇಬ್ರೆ, ನೀವು ಆಡ್ತಿರೋದು. ಆ ವಂಶಿಯವರ ವಿಷಯದಲ್ಲಿ ಯಾಕಿಷ್ಟೊಂದು ಕಿರಿಕಿರಿ ಮಾಡ್ತಿದ್ದೀರಾ? ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಅದು ನೀವಾಗಲೇ ಕರ್ಕೊಂಡು ಬಂದಿರೋ ಅತಿಥಿನ ನಿಮ್ಮ ಮನಸ್ಸಿಗೆ ಬಂದಾಗೆಲ್ಲ ನಡೆಸ್ಕೋಬೋದಾ? ಆಗ ಅಜಿತ್, ಸಾರಿ ಕೇಳೋಣ ಅಂತಾನೆ ನಾನು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಆಗ ಭೂಮಿ, ಅಲ್ಲ, ನೀವ್ಯಾಕೆ ಸಾರಿ ಕೇಳೋ ರೀತಿ ಮಾಡ್ಕೊತೀರಾ? ನನಗೆ ಗೊತ್ತಿಲ್ಲ. ಭೂಮಿ, ವಂಶಿ ವಿಚಾರದಲ್ಲಿ ಕೆಲವೊಂದು ಸಲ ನಾನು ಯಾಕೆ ಇಷ್ಟೊಂದು ಚಡಪಡಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ಹತ್ರ ಅದಕ್ಕೆ ಉತ್ತರನೂ ಇಲ್ಲ. ಆದರೆ ಇಮಿಡಿಯೇಟ್ ನೆಕ್ಸ್ಟ್ ಮೂಮೆಂಟ್ಗೆ ನನ್ನ ಹತ್ರ ಸಾವಿರ ಕಾರಣಗಳಿವೆ. ಅದೇ ಸಾಹೇಬ್ರೆ, ಯಾಕೆ ಅಂತ ನಾನು ಕೇಳ್ತಾ ಇರೋದು. ಈಗ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸರಿಯಾದ ಸಮಯನೂ ಅಲ್ಲ. ನೋಡು ಪ್ಲೀಸ್, ನಿನಗೆ ಕೈ ಮುಗಿದು ಕೇಳ್ತೀನಿ, ನಿನ್ನ ಕ್ವಶನ್ನ ಇಲ್ಲಿಗೆ ಬಿಟ್ಬಿಡು. ಸಾಹೇಬ್ರೆ, ಏನು ಮಾಡ್ತಿದ್ದೀರಾ ನೀವು? ಮೊದಲು ನಿಮ್ಮ ಕೈ ಇಳಿಸಿ. ನಾನೀಗ ಕೈ ಇಳಿಸ್ಬೇಕು ಅಂದರೆ ನೀನು ನಾರ್ಮಲ್ ಆಗಬೇಕು ಅಷ್ಟೇ. ಆಯಿತು ಸಾಹೇಬ್ರೆ, ಆದರೆ ಒಂದು ಕಂಡೀಷನ್. ಇನ್ಮುಂದೆ ನೀವು ವಂಶಿಯವರ ಮುಂದೆ ವಂಶಿಯವರ ವಿಚಾರಕ್ಕೆ ನೀವು ಓವರ್ ರಿಯಾಕ್ಟ್ ಮಾಡಬಾರ್ದು. ಸರಿ ಆಯಿತು. ಇನ್ನು ಅವನ ವಿಚಾರದಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡೋದಿಲ್ಲ. ನಮ್ಮ ಸಾಹೇಬರು ಜಾನ. ಐಸ್ ಕ್ರೀಮ್ ತಿಂತಾರೆ ಭೂಮಿ, ತಿನ್ನಿಸುತ್ತಾರೆ ಅಜಿತ್.